15 ದಿನಗಳ ನಂತರ ಮದ್ವಿ ದಿನ ಬರ್ತಾ ಬರ್ತಾ ಹತ್ರ ಬರಾತ್. ನಮ್ಮ ಮನೆಯವ್ರ ಚಿಂತೆನೇ ಇಲ್ಲ, ಇಷ್ಟ ಬಂದಂಗ ಅಡ್ಡಾಡತ್ತಾರ. ನನ್ನ ಮಗಳಂತ ಫೋನ ಎತ್ಸಾತಿಲ್ಲ, ಫೋನ್ ಮ್ಯಾಗ ಫೋನ್ ಮಾಡಾತೀನಿ. ಅರ್ಶನ ತಯಾರಿ ಮಾಡ್ಬೇಕ, ಅರ್ಶನ ಕುಟ್ಬೇಕ, ಸ್ವಲ್ಪ ಚಿಂತೆ ಐತಿ ಇವಕ್ಕೆ. ಆ ಪಾಪ ಪ್ರೀತಿ ಅವ್ರವ್ವ ಫೋನ್ ಮಾಡಿದ್ಲು, ಏನಾತ್ರಿ ಅಮ್ಮಾರ ಅರ್ಶನ ಕುಟ್ಟೋದು ಅಂತೇಳಿ. ತಲೆ ಒಂದ್ ಚಟ್ ಚಟ್ ಹೊಡ್ಯಾತೈತಿ. ಯಾರ ಅದಿರೇನ್ ಮನ್ಯಾಗ? ಯಾರ ಅದಿರ ಅಂತಂದ್ರೆ ಈ ದರಿದ್ರಗಳು ಬಂದ್ವಲ್ಲೇ. ಏನಾತ್ರಿ ಅಜ್ಜಿ, ಏನಾದ್ರು ಬೇಕಿತ್ತ? ಮನೆ ಒಳಗೆ ಯಾರು ಇಲ್ಲ, ನಾ ಅತ್ತಿ ಮತ್ತು ನಮ್ಮವ್ವ ಇಬ್ರು ಶಾಪಿಂಗ್ ಮಾಡಕ್ ಹೋಗ್ಯಾರ. ಶಾಪಿಂಗ್ ಇನ್ನ ಕೆಲಸದಕ್ಕೆ ಅಂತೂ ಬಂದೇ ಇಲ್ಲ ಇವತ್ತು. ನಿಮ್ಮ ಅತ್ತಿ ನಿಮ್ಮವ್ವ ಇದ್ರೆಷ್ಟು ಹೋದ್ರೆಷ್ಟು ಬಿಡು, ನೀವ್ಯಾಕಷ್ಟು ನುಲ್ದಾಡ್ಕೊಂಡು ಮಾತಾಡತ್ತೀರಿ? ನೆಟ್ಟಗ ಮಾತಾಡ್ರಿ, ನನಗೂ ಅರ್ಥ ಆಗ್ತೈತಿ. ಅಷ್ಟು ನುಲ್ದಾಡ್ಕೊಂಡು ಮಾತಾಡೋ ಜರೂರತ್ತಿಲ್ಲ ಏನೇ. ಏನೋ ಕರೆದ್ರಲ್ಲ, ಏನಾದ್ರು ಬೇಕಾಗಿರ್ತಿತ್ತೇನೋ ಅಂತ ಕೇಳಕ್ ಬಂದಿದ್ದು ನಾವು ಕೂಡ. ನಿಮಗೆ ಹೇಳಿದ್ರೆ ನೀವು ಮಾಡ್ಕೊಂಡ್ ಬರ್ತೀರನೆ. ಬಾಂಡೆ ಸಾಮಾನು ಒಂದ್ ಕಡೆ, ಗ್ಯಾಸ್ ಒಂದ್ ಕಡೆ ಆಗ್ತೈತೇನೆ. ಕಮಲಿ ಯಾಕೇನೆ ಇವತ್ತ ಬಂದಿಲ್ಲ? ಚಹಾ ಕೊಡೋ ದಿಕ್ಕಿಲ್ಲ ಇಲ್ಲಿ. ಈ ಸೊಸಿ ಅಂತದಾಳ ಹಟ್ಟು ಕುಂಟು ಲೆಕ್ಕಕ್ಕಿಲ್ಲ. ನನಗರ ಸೊಸಿ ಅಂತ ಜೋಡಾಗಿತ್ತ ಏನ ಕಡೆ, ಯಾ ಜನ್ರೋಗಿ ಏನ್ ಪಾಪ ಮಾಡಿದ್ನೋ ಏನೋ, ಈ ದರಿದ್ರ ಸೊಸಿ ಜೋಡಾಗ್ಯಾಳ. ಬೆಳಗ್ಗೆದ್ದು ಒಂದು ಚಹಾ ಮಾಡ್ಕೊಡೋಣ, ಒಂದು ಸ್ವಲ್ಪ ಏನೋ ಕೆಲಸ ಮಾಡ್ಕೊಡೋಣ. ಇಲ್ಲೇ ಇಲ್ಲ, ಪಡೆ ಆಡಾಡ್ಸ್ಕೊಂಡು ಹೋಗ್ಬಿಡ್ತಾ. ಬಗ್ಲಾಗ ಒಂದು ಬ್ಯಾಗ್ ಹಾಕ್ಕೊಂಡು ತಿರ್ಗಾಡಕ್ಕೆ ಗಣ 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 ತಿರ್ಗಾಡ್ತಾ. ಜವಾಬ್ದಾರಿ ಇಲ್ಲ ಏನಿಲ್ಲ. ಹೊಲಸ್ ನಾಯಿ ಅಂತ ಕೇಳಿದ್ರೆ ಹಿಂಗರ ಜೋಡಾತೇನೆ ನನ್ನ ಮನೆತನಕ್ಕೆ. ಅಯ್ಯೋ ಅಮ್ಮಾರ, ಅತ್ತಿಯೋಗ್ ನೀವು ಇಷ್ಟೆಲ್ಲ ಭಯ ಆತೀರಿ? ಹೇಳ್ತೀನಿ ತಡ್ರಿ. ಅಯ್ಯ ಏನು ಹೆದರಿಕೆ ನಿಮ್ಮ ಅತ್ತಿದೆ, ಬೊಗಳ್ಕೊ ಹೋಗ್ರಿ. ಬಂದ್ರಲ್ಲಿ ಅತ್ತಿಯರಿಗೆ ಇಷ್ಟು ಭಯ ಆತೀರಿ? ಹೋಗ್ತೀನಿ ತಡ್ರಿ. ಹೋಗಲ್ಲೇ, ನನ್ನ ಮನೆ ಇದೆ. ನನ್ನ ಮನ್ಯಾಗ ನಾನು ಹೆಂಗಿರ್ತೀನಿ, ಹೆಂಗ್ ಹೇಳ್ತೀನಿ ಹಂಗಿರ್ಬೇಕ ಏನೇ. ಜಾಸ್ತಿ ಬಾಲ ಬಿಚ್ಚಿದ್ರಿ ಬಾಲ ಕಟ್ ಮಾಡ್ಬಿಡ್ತೀನಿ. ಹೆಂಗ ಮಾತಾಡ್ತಾಳೆ ಮುದುಕಿ, ಸೊಕ್ಕ ಬಾಳೆ ತಕಾಯಿ ಮುದುಕಿಗೆ ನಮ್ಮನ್ನ ಕಂಡ್ರೆ ಬರಂಗಿಲ್ಲ ಹುಡುಗಿಗೆ. ಅದು ಏನ್ ಮಾಡ್ಯಾವೇನೆ ಆಕಿಗೆ? ಏನಾತಿರ್ಲೆ, ಎದಕ್ಕೆ ಹೋಗ್ಯಾಳ ನಿಮ್ಮ ಅತ್ತಿ ಈಗ ಪಡಾಳಾಡ್ಸ್ಕೊಂಡು? ಮತ್ತೆ ನೀವೆಲ್ಲಾರು ಸೀರೆ ತಗೊಂಡಿರಿ, ಅತ್ತಿಗೆ ಮತ್ತೆ ನಮ್ಮವ್ವಗ್ ಸೀರಿನ ತೊಗೊಂಬಂದಿಲ್ಲಲ್ಲ ಮದ್ವಿಗೆ, ಅದಕ್ಕೆ ಕೊಡಿಸ್ಕೊಂಡ್ ಬರಕ್ ಹೋಗ್ಯಾಳ. ಮತ್ ನಮಗೂ ಏನ್ ತಗೊಂಡ್ ಬಂದಿಲ್ಲಲ್ಲ, ಹಂಗ ನಮಗೂನು ತಗೊಂಡ್ ಬರ್ತಾರಂತ. ತಾಯಿ ಆಕೆ ನಿಂತು ಮಾಡ್ಬೇಕಾಗಿರೋ ಕೆಲಸನ ಆಕೆ ನಿಂತು ಮಾಡತ್ತಿಲ್ಲ. ಇನ್ನು ಆಕೆ ಸೀರೆ ಬೇರೆ ತೊಗೊಂಬರ್ತೇವೆ, ಬೇಕಾದ ತಗೊಂಡ್ ಬರ್ತಾಳ. ಅದಕ್ಕೆ ಹೋಗ್ಯಾರ. ಅದೊಂದು ಕೆಲಸ ಬಿಟ್ರೆ ಮತ್ತೇನೈತೆ ಆಕಿಗೆ? 3 ಹೊತ್ತು ತಿರ್ಗೋತ್ 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 ಉಣ್ಣೋದು ಅಡ್ಡಾಡೋದು ಅಷ್ಟೇ. ದರಿದ್ರ ಮುಸುಡೇಕಿ ಒಯ್ದೊಂದು. ಯಪ್ಪ ಎಷ್ಟರ ಭಯ ಆತಾಳ. ಅಲ್ಲ, ನೀವಿಬ್ರು ಮಾಡೋ ಕೆಲಸ ಇಲ್ಲೇನೆ? ನಾನು ನಿಮ್ಮ ಹೋಗು ಇಲ್ಲ, ಮನೆಗೆ ಹೋಗ್ಬಿಟ್ಟು ಇಲ್ಲೇ ಬಿದ್ದಿರಲ್ಲ. ಯಾಕೆ ನಾವಿರೋದು ಇಷ್ಟ ಇಲ್ಲ ನಿನಗೆ? ಯಾಕೆ ಇರಬಾರ್ದೆ ನಾವ? ಅಲ್ಲ, ಸಂಬಂಧಿಕರವ್ರ ಮನೆಯೊಳಗೆ ಬಾಳ್ದ ಇದ್ರೆ ಚಂದ ಅಲ್ಲ ನೋಡು. ಅದಕ್ಕೆ ಹೇಳತ್ತೀನಿ ನಿಮಗೆ. ನಾವೇನು ಇರ್ಬೇಕಂತೇನಿಲ್ಲ, ಹತ್ತಿರ ಇಡಿಸ್ಕೊಂಡಾಳ ನಮಗೆ. ನಿಮ್ಮ ಅತ್ತಿಗೇನು ಮಾಡಕ್ಕೆ ಬೇರೆ ಕೆಲಸ ಇಲ್ಲ. ಆದ್ರೆ ನಿಮಗೆ ಅರ್ಥ ಆಗಿಲ್ಲ, ನೀವು ದುಡಿಯೋರು ಅದಾರ, ನಿಮ್ಮವ್ವ ದುಡಿಬೇಕು, ನೀವು ತಿನ್ಬೇಕು. ಮತ್ತು ಇಷ್ಟು ದಿನ ಕೆಲಸ ಬಿಟ್ಟು ಕುಂತ್ರೆ ಅವ್ರ ಕೆಲಸ ಕರ್ಕೊಂತಾರೇನೆ ಹೆಂಗೆ? ಹಂಗೆ ಸಂಬಂಧಿಕರ ಮನೆಯೊಳಗೆ ಬಾಳ್ದ ಇರಬಾರ್ದು ನೋಡಿ, ಮರ್ಯಾದಿರಂಗಿಲ್ಲ. ಅದಕ್ಕೆ ಹೇಳತ್ತೀನಿ ನಾನು ನಿಮಗೆ. ಇನ್ನೂ ಸಣ್ಣರದೇವ್ರು ನೀವು, ಅರ್ಥ ಮಾಡ್ಕೊರಿ ಅಂತೇಳಿ. ಅಂದ್ರೆ ಇಂಡೈರೆಕ್ಟ್ ಆಗಿ ಮನೆ ಬಿಟ್ಟು ಹೋಗ್ರಿ ಅಂತ ಹೇಳತ್ತೀರೇನ್ರಿ ಅಮ್ಮಾರ ನೀವು? ನಾನು ಯಾಕೆ ಹಂಗೆ ಹೇಳಕ್ ಹೋಗ್ಲಿ ಅವ್ವ? ನಾನು ಹೇಳತ್ತೀನಿ, ಈಗ ಅರ್ಧ ಮನೆಗೆ ಹೋದ್ರು ನೀವು ಒಂದು 2 ದಿನ 3 ದಿನ ಅಷ್ಟೇ ಇರ್ರಿ. 15 ದಿನ ಗಟ್ಲೆ 1 ತಿಂಗಳ ಇರಕ್ಕೆ ಹೋಗ್ಬೇಡ್ರಿ. ನಿಮಗೆ ಮರಿದಿರಂಗಿಲ್ಲ, ನಾಯಿಗಿಂತ ಕೀಳ ಮಾಡಿಬಿಡ್ತಾರೆ ನೋಡಿ. ಮತ್ತೆ ನಿಮಗೆ ಅಕ್ಕ ನೋಡಿದ್ದೇನೆ, ಇಂಡೈರೆಕ್ಟ್ ಆಗಿ ಆ ಮುದುಕಿ ನಮ್ಗೆ ಹೆಂಗೆ ಗುಟ ಇಡಾತಾಳ ಅಂತೇಳಿ. ಆಕಿನ ಮನೆ ಅಲ್ಲ, ಆಕೆ ಆಡಿದ್ದ ಆಟ. ನಾವ್ ಈ ಕಡೆ ಮಾತಾಡಕ್ಕೂ ಬಾರ್ದು, ಏನು ಮಾಡ್ಲಕ್ಕೂ ಬಾರ್ದು. ಏನ ಸೂರು, ನನ್ನ ಸಾರಿಗೆ ಮ್ಯಾಚ್ ಆಗುವಂತದ್ದು ನಾ ಸ್ಯಾಂಡಲ್ ತಗೊಂಡಿಲ್ಲ. ಮದುವೆ ದಿನ ಏನು ಹಾಕೊಳ್ಳಿ ನಾನು, ನಂಗೆ ಮರ್ತ ಹೋಗಿತ್ತು ಸ್ಯಾಂಡಲ್. ಇವತ್ತು ನನಗೆ ಬಂದೈತಿ. ಇನ್ನು 1 ವಾರ ಉಳಿತು. ಮನೆಯಿಂದ ಹೊರಗೆ ಹೋಗಕ್ಕೂ ಬಿಡಾತಿಲ್ಲ. ನನಗೆ ಬೇಜಾರಾಗತೈತಿ. ಮದುವೆ ದಿನ ಏನು ಹಾಕೊಳ್ಳಿ ನಾನು ಅಂತೇಳಿ. ಅದಕ್ಕೆ ಯಾಕೆ ಅಷ್ಟು ಟೆನ್ಷನ್ ತಗೊಂತಿ? ಫೋನ್ ಒಳಗೆ ಆರ್ಡರ್ ಮಾಡಿಬಿಡಲ್ಲ. ಹೌದಾ? ಅಲ್ಲ, ನನ್ನ ಕೈಯಾಗ ಹೊಡೆದಿಲ್ಲ ನೋಡದೆ. ಆದ್ರೂ ನಮ್ಮೂರ ಮಟ್ಟ ಬರ್ಬೇಕಲ್ಲ ಅವ್ರು ಕೊಡಾಕ. ಇಲ್ಲ ನಿಂಗೆ ಎಂತ ಬೇಕಂತ ನೋಡೋ ಕಳಿಸ್, ನನಗೆ ನಾನು ಆರ್ಡರ್ ಮಾಡ್ತೀನಂತ. ನೀನಾ ಬ್ಯಾಡ ಬಿಡು, ಸರಿ ಅನ್ಸಂಗಿಲ್ಲ ಅದು. ಅಯ್ಯ ಅದ್ರಾಗ ಏನೈತ್ಲೆ, ನಿನ್ನ ಗಂಡಾಗವ ನನಗೆ ಹೇಳಾಗ ಮತ್ತೆ ಹೇಳ್ತಿ. ಹೇಳಿ ನಿಂಗೆ ಎಂಥದ್ದು ಬೇಕು ನೋಡಂಥದ್ದು, ನಿನ್ನ ಸ್ಯಾರಿಗೆ ಮ್ಯಾಚಿಂಗ್ ಆಗಿರುವಂಥದ್ದು ಕಳಿಸ್ ನನಗೆ, ನಾನು ಆರ್ಡರ್ ಮಾಡಿ ಇಲ್ಲಿ ಇಟ್ಕೊತೀನಂತ. ಮದುವೆ ದಿನ ಮತ್ತೆಲ್ಲ ಹೆಂಗಿದ್ರು ಹಾಲಿಗೆ ಬರ್ಬೇಕಲ್ಲ, ಅಲ್ಲಿ ತೊಗೊಂಬಂದಿರ್ತೀನಂತ. ತಗೋ. ಹೌದೇ? ಥ್ಯಾಂಕು ಸೂರು, ಥ್ಯಾಂಕು. ಲವ್ ಯು. ಸರಿ ಸರಿ, ಲವ್ ಯು ಸೋ ಮಚ್. ಬಾಯ್. ನಾನು ಕೆಲಸ ಐತೆ ಮಮ್ಮಿ ಕಡೆ. ಸರಿ ತಗೋ, ಫ್ರೀ ಇದ್ದಾಗ ಹಚ್. ಲವಿ ಡಬ್ಬಿ ಮಸ್ತ್ ಅನ್ನತ್ ನೋಡ್ಲೆ ನಿಮ್ಮ ಅವಂದು. ನಾಯಿ ಅಂತವ ನನ್ನ ಜೊತೆ ಲವಿ ಡಬ್ಬಿ ನಡೆಸೋದು ಬಿಟ್ಟು ಆಕಿನ ಜೊತೆ ನಡೆಸಾತಾನ. ಹಂಗೆ ನೋಡಿ ನನಗೆ ಮನೆ ಮಾಡ್ಕೋಬೇಕಾಗಿತ್ತವ. ನಾಯಿ ಅಂತವ. ನಾನು ಅಷ್ಟೆಲ್ಲ ಪ್ರೀತಿ ಮಾಡಿದ್ರು ನಾನು ಕೆರೆ ಮಾಡಂಗಿಲ್ಲ, ಹಂದಿ ಅಂತವ. ನಾವು ಶಾಣೆದಾಗಿದ್ರೆ ಮೊದಲೇ ಬರಬೇಕಾಗಿತ್ತು. ಎಲ್ಲ ಹಾಗೆ ಹೋದ್ಮೇಲೆ ಬಂದೇವು ನಾವು. ಇದೆಲ್ಲ ಕಣ್ಮುಂದು ನೋಡ್ತಾ ಇದ್ರೆ ಏನೋ ತಗೊಂಡು ನೆತ್ತಿಗೆ ಹಾಕ್ಬೇಡೋ ಅನ್ಸ್ಬಿಡ್ತೈತೆ ನನಗರ. ಹೋಗ್ಲಿ ಬಿಡಿ, ಕಾಲ ಮಿಂಚಿ ಹೋಗ್ಬಿಟ್ಟೈತಿ. ಏನ್ ಮಾಡತ್ತೀವಿ? ಏನಿಲ್ಲ, ನನ್ನ ಮೊಮ್ಮಗನೇ ತಲೆ ಒಂದು ಚಟ್ ಚಟ್ ಹೊಡ್ಯಾತಿತ್ತಪ್ಪ. ಚಹಾ ಮಾಡಕ್ ಕೊಡೋರು ಯಾರು ಇಲ್ಲಿ ನೋಡು.
ಯಾಕೆ ಕಮಲಾ ಆಂಟಿ ಬಂದಿಲ್ಲ? ಆ ಕಮಲಿ ಇವತ್ತು ಸುದ್ದಿ ಮಾಡೋಣ. ಮತ್ತು ಮಮ್ಮಿಗೆ ಹೇಳ್ಬೇಕಿಲ್ಲ, ಮಮ್ಮಿಗೆ ಮಾಡ್ಕೊಡ್ಬೇಕಿಲ್ಲ? ನಿಮ್ಮ ಮಮ್ಮಿನ ಹೋಗ್ಯಾಳ ಪಡಾಳೆ ಹಸ್ಕೊಂಡು ಶಾಪಿಂಗ್ ಮಾಡ್ಬೇಕಂತ ಶಾಪಿಂಗ್. ಅಯ್ಯ, ಈಗ ಮಾಡಕ್ ಹೋಗ್ಯಾಳ ಶಾಪಿಂಗ್? ನಿಮ್ಮ ಅವಾಗ ಏನು ಚಿಂತೆ ಐತಪ್ಪ, ತಾನು ಮಾಡಿದ್ದ ಎಲ್ಲ. ಹಾಂ, ಏನಾರು ಚಿಂತೆ ಐತಿದ್ರೆ ಮಕ್ಕಳ ಮದುವೆ ಮಾಡ್ಬೇಕು, ಇನ್ನೊಂದು ವಾರ ಉಳಿತು ತಯಾರಿ ಮಾಡಿಸ್ಕೋಬೇಕು ಅನ್ನೋದು. ಇನ್ನೂ ಅರ್ಶನ ಕುಟ್ಟಿಸ್ಬೇಕು, ಅರ್ಶನಕ್ಕೆ ರೆಡಿ ಮಾಡ್ಬೇಕು ಅನ್ನೋದು ಏನಾರು ಚಿಂತೆ ಐತಿನ ಕೀಗೆ? ಏನೇನು ಚಿಂತೆ ಇಲ್ಲ. ಹಾಂ, ನಾನು ನೋಡೇನಪ್ಪ, ಇಷ್ಟು ಬಂಡ್ಗೆಟ್ಟವ್ರನ್ನೆಲ್ಲ ನೋಡಿಲ್ಲ ನೋಡಿ. ಹೋಗಲ್ ಬಿಡ್ಬೇ, ಇದಕ್ಕೆ ತಲೆ ಕೆಡ್ಸ್ಕೊಂತಿ. ಅವು ಮಮ್ಮಿ ಬೋದಿ ನಿಂಗೆ ಗೊತ್ತಿದ್ದೇ ಇಲ್ಲೇನೆ. ಆ ಮಮ್ಮಿ ಇದು ನಾವ ತಲೆ ಕೆಡ್ಸ್ಕೊಂಡಿಲ್ಲ, ನೀ ಯಾಕೆ ತಲೆ ಕೆಡ್ಸ್ಕೊಂತಿ? ಹೋಗ್ಲಿ ಬಿಡು, ನಾವ ಟೆನ್ಷನ್ ತೊಗೊಂಡಿಲ್ಲ. ಟೆನ್ಷನ್ ತೊಗೊಳಕ್ಕೂ ಹೋಗ್ಬೇಡ ನೀ, ಸುಮ್ಮನೆ ಫಾಲ್ತು ಟೆನ್ಷನ್. ನಿಮ್ಮ ಅತ್ತಿಗೆ ಫೋನ್ ಹಚ್ಚಿಲ್ಲ? ನಿಮ್ಮ ಅತ್ತಿಗೆ ಎಷ್ಟು ಗೊತ್ತಾ ಫೋನ್ ಹಚ್ಚಾತು? ಫೋನ್ ಹಚ್ಚಾತಿಲ್ಲ. ಅರ್ಶನ ಒಂದು ಕುಟ್ಟಿಸ್ಬೇಕು, ಆಕಿನ ಆಕೆ ಜೊತೆಗೆ ನಿಂತು ಮಾಡ್ಬೇಕಿಲ್ಲ. ನಾನು ನಿಮ್ಮ ಅವ್ವನ ಅಂತ ಕರ್ಕೊಂಡು ಮಾಡೋಕ್ಕಾಗಿಲ್ಲ. ನಿಮ್ಮ ಅವ್ವ ಅಂತೂ ಆಟ ಕುಂತು ಲೆಕ್ಕಕ್ಕಿಲ್ಲ ಹಂಗಾಗ್ಬಿಟ್ಟ ಮನ್ಯಾಗ. ಅಯ್ಯೋ, ನಿಂಗೆ ಒಂದು ಮಾತು ಹೇಳೋದು ಮಾಡ್ತೀನಿ ನೋಡಿ ನಾನು. ಏನ್ಲ ಅದು? ದೀಪಾ ಫೋನ್ ಮಾಡಿದ್ಲ, ಅವ್ರ ಅವೇ ನಿಂಗೆ ಫೋನ್ ಹಚ್ಚಾತಿಲ್ಲ ಅಂತ ನೀನು ಎಪ್ಸಾತೇ ಇಲ್ಲ ಅಂತಲ್ಲ. ಅವ್ರು ಇದು ಹೇಳಕ್ಕೆ ಫೋನ್ ಹಚ್ಚಿದ್ರಂತ ನಿನಗೆ. ಅವರೆಲ್ಲ ಅರ್ಶನ ಅದೆಲ್ಲ ಕುಟ್ಸಿಟ್ಟಾರಂತ. ಹೆಣ್ಣಿನ ಕಡೆ ಅರ್ಶನ ಎಲ್ಲ ತಯಾರೈತಂತ. ಇನ್ನು ಗಂಡನ ಕಡೆ ಅಂತ ಯಾವಾಗ ರೆಡಿ ಮಾಡ್ಕೊತಾರೆ ಅಂತ ಹೇಳತ್ತಿದ್ರು ಅವರು. ಅಯ್ಯೋ ಹೌದು, ಎಲ್ಲಿಟ್ಟರೇನಪ್ಪ ನಾನು ಫೋನ್? ನಿಮ್ಮ ಅತ್ತೆ ಹಚ್ಚಿದೆ ಫೋನ್, ನಿಮ್ಮ ಅತ್ತೆ ಎಬ್ಸ್ಲಾದಕ್ಕೆ ಎಲ್ಲಿ ಹೋಗಿದೆ ಏನೋ ಗೊತ್ತಿಲ್ಲ. ಅದು ತಯಾರಿ ಶುರು ಮಾಡ್ಯಾರ ಅವ್ರು. ತಯಾರಿ ಶುರು ಮಾಡಿ ಆಗಲೇ ಮುಗಿಸಿಟ್ಟಾರ ಅವರು. ನೋಡಪ್ಪ, ಅವ್ರ ಕೆಲಸ ನೋಡಿ ಹೆಂಗೆ ಪಟ್ ಆಗ್ತಾವ. ನಾವ ಸೋಮೇರಿಗಳು. ನೀ ಯಾಕೆ ಸೋಮೇರಿ ಬೇ? ಪಾಪ ನಿನಗೂ ವಯಸ್ಸಾಗೈತಿ, ನೀ ಯಾಕೆ ಅಷ್ಟು ತ್ರಾಸ ತಗೊಂತಿ? ಬಿಡು ಹೋಗ್ಲಿ. ಮಾಮ ಸ್ವಲ್ಪ ಶಾಪಿಂಗ್ ಹೋಗೋದಿತ್ತು, ಬರ್ತೀಯನ್ನ? ಹೋಗಿ ಬರೋಣ. ಪ್ರೇಮಗೂ ಮಾಮಗೂ ಹೇಳ, ಅವ್ರಿಗೂ ಕರ್ಕೊಂಡು ಹೋಗೋಣ ಅಂತ. ತಡಿಲ್ಲ ಯಾಕ ಮಿಟಿಗ್ಲಾಡ್ಯಾರ? ಅವ್ರು ಏನು ಮಾಡಕ್ಕೆ ಕೆಲಸ ಇಲ್ಲ ಅಂತ ಮಾಡಿದ್ರೆ ನಿಮ್ಗತ್ತೆ? ಅಲ್ಲಿ ಮದ್ವೆ ಕೆಲಸ ಇದೆ ಸುಮಾರು ಬಿದ್ದಾವ, ಇವ್ರು ಶಾಪಿಂಗ್ ಅದ ಶಾಪಿಂಗ್. ಯಾಕ ನಿಮ್ಮ ಅವ್ವ ನಿಮ್ಮ ಮತ್ತೆ ಹೊಂಟಿದ್ಲಲ್ಲ, ಅವ್ರ ಜೊತೆ ಹೋಗ್ಬೇಕಾಗಿತ್ತೆ. ಈಗ ಯಾಕೆ ಇಲ್ಲಿ ಮುಗಿಲಾರ್ದ ಕೆಲಸಗಳು ತುಂಬಿ ತುಳ್ಕಾತಾವಿಲ್ಲಿ, ಇವರು ಶಾಪಿಂಗ್ ತಗೊಂಡ್ಕಂತ ಶಾಪಿಂಗ್. ಅಯ್ಯ, ನಿನಗೆ ಕರೆದೇವೇನ್ಬೇ? ನಾವು ಅವ್ರು ಕರೆದಿದ್ದು ಅವ್ರಿಗೆ, ನೀ ಯಾಕೆ ಸಿಟ್ಟು ಮಾಡ್ತಿ? ಸೌಂದರ್ಯ ಮತ್ತು ಐಶ್ವರ್ಯ ಸಿಟ್ಟಾಗೋ ಜರುತ್ತಿಲ್ಲ. ಚಿರಾಡ್ಬೇಡ್ರಿ, ಸುಮ್ಮನೆ ತಲೆನೂ ಸಾಯ್ತು. ಮೊದ್ಲು ನಮಗೆ ಅಜ್ಜಿ ಹೇಳಿ ಕರೆಕ್ಟ್ ಐತಿ, ನಮಗೆ ಮಾಡೋಕ್ಕೆ ಭಾಳ ಕೆಲಸ ಅದಾವ. ಏನು ಇಲ್ಲಿ ಶಾಪಿಂಗ್ ಗೀಪಿಂಗ್ ಅಂತ ಅಡ್ಡಾಡಕ್ಕೆ ನಮಗೆ ಪುರ್ಸತ್ತಿಲ್ಲ. ಇನ್ನೂ ಅತ್ತಿ ಮನೆಗೆ ಹೋಗ್ಬೇಕು. ಅತ್ತಿ ಏನೋ ಕೆಲಸ ಹೇಳ್ತೀನಂದ, ಅಲ್ಲೇ ಆ ಕೆಲಸ ಮುಗಿಸ್ಬೇಕು. ಅಣ್ಣಾಗ ಆಫೀಸ್ಗೆ ಹೋಗ್ಬೇಕು, ಅಲ್ಲಿ ಆಫೀಸ್ಗೆ ಹೋಗಿ ಸುಮಾರು ಕೆಲಸ ಅದಾವೆ. ಇನ್ನೂ ಇಷ್ಟಕ್ಕೆಲ್ಲ ಕೆಲಸ ಇಟ್ಕೊಂಡು ನಾವು ನಿಮ್ಗೆ ಜೊತೆ ಶಾಪಿಂಗ್ ಬರೋಕತ್ತೈತೇನೆ? ಸ್ವಲ್ಪ ಕಾಮನ್ ಸೆನ್ಸ್ ಐತೆ ನಿಮ್ಗೆ? ಮತ್ತು ಅತ್ತಿ ಮತ್ತು ಮಮ್ಮಿ ಹೋಗ್ಯಾರಂತಲ್ಲ, ಅವ್ರ ಜೊತೆ ಹೋಗ್ಬೇಕಾಗಿತ್ತಿಲ್ಲ? ಅವ್ರ ಜೊತೆ ಹೋಗೋದು ಬಿಟ್ಟು ನಮ್ಮ ಕರೆ ಆಗ್ತಿರಲ್ಲ ನೀವು? ಅಲ್ಲ, ಬರೀ ಕೆಲಸ ಮಾಡಿ ಬೇಜಾರಾಗಿರುತ್ತೆ. ನಾವು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬಂದ್ರೆ ನಿಮ್ಮದು ಮೂಡ್ ಚೇಂಜ್ ಆಗುತ್ತಲ್ಲ ಅಂತ ಕರೆದಿದ್ದಷ್ಟು. ನಿಮ್ಮ ಕಷ್ಟ ನಾನು ನೋಡಕ್ಕೆ ಆಗತ್ತಿಲ್ಲ, ಅದಕ್ಕೆ ಕರೆದಿದ್ದು ನಾನು. ಇಲ್ಲಿ ನಡೀತೈತಿ, ನಮ್ಮ ಕಷ್ಟ ನಮ್ಗೆ ಇರಲಿ, ನಿಮಗೆ ತಲೆಗೆಡ್ಸ್ಕೊಂಡು ಜರುತ್ತಿಲ್ಲ. ನೀವೇನು ಟೆನ್ಷನ್ ಮಾಡ್ಕೋಬೇಡ್ರಿ. ನಿಮ್ಮ ಪಡೆಗೆ ನೀವಿರ್ರಿ. ಶಾಪಿಂಗ್ ಅಂದ್ರಲ್ಲ, ಅಲ್ಲಿ ಡ್ರೈವರ್ ಅದಾನ, ಡ್ರೈವರ್ ಕಾರ್ ತೊಗೊಂಡು ಡ್ರೈವರ್ ಕರ್ಕೊಂಡು ಹೋಗ್ರಿ. ಸರಿ ತಗೋರಿ. ನಡಿ ಬಾರೆ ಅಕ್ಕ, ಬಾ. ಏನು ಇವ್ರು ಬಿಟ್ಟರೆ ನಮ್ಗೆ ಯಾರು ಗತಿ ಅಂದ್ಕೊಂಡ್ಬಿಟ್ಟಾರ ಇವ್ರು. ಯಾವಾಗ ಮನೆ ಬಿಟ್ಟು ಹೋಗ್ತಾವೆ ನೀವು? ಸಾಕಾಗ್ಬಿಟ್ಟೈತೆ ನೋಡಿ ಇವ್ರ ಸಂಬಂಧ. ಹೋಗ ಬಿಡವೆ, ಅವರೆಲ್ಲ ಹೋಗ್ಬೇಕು, ನೀ ಯಾಕೆ ತಲೆ ಕೆಡಿಸ್ಕೊಂತಿ? ಯವ್ವಾ, ಏನು ಮಾಡತ್ತೀವಿ ನೋಡು? ಬರಾತ್ರಿ ಅಂತ ಒಂದು ಮಾತು ಹೇಳಿಲ್ಲ. ನಾನು ಇಲ್ಲಿ ಫೋನ್ ಮಾಡಿ ಸಾಯ್ತೀನಿ. ಇಲ್ಲ ಅದು ಬಾರೆ ಯವ್ವ, ಫೋನ್ ಎಲ್ಲಿ ಇಟ್ಟಿವಿ? ಯವ್ವಾ, ಏನಾಯ್ತು? ನೀರು ತೊಂಬರ್ಲೇನೆ? ತಡಿ ಹಂಗ ನಿಂದ್ರ. ಅಲ್ಲ, ಫೋನ್ ಎಲ್ಲಿ ಇಟ್ಟಿವಿ? ನಿನಗೆ ಫೋನ್ ಮಾಡಿ ಸಾಕಾಯ್ತು ನಂಗೆ. ನಿಮ್ಮ ಅವನ ಫೋನ್ ಇಟ್ಕೊಂಡು ಕಲಿ, ನಿನ್ನ ಕಡೆ ಇಟ್ಕೋ ಫೋನ್. ಫೋನ್ ಮಾಡಿ ಸಾಯ್ಬೇಕು ನಾವೇನ ಅಲ್ಲೇ? ಅಲ್ಲಿ ನಾನು ನಿನ್ಗೆ ಫೋನ್ ಮಾಡಿ ನೀನೇ ಎಪ್ಸಿಲ್ಲ. ನೀ ಎಪ್ಸಿಲ್ಲ ಅಂತಂದ್ರೆ ನಾನು ಅಲ್ಲಿ ಅರ್ಶನ ಕುಡ್ಸ್ಕೊಳಕ್ಕೆ ಬರಕ್ಕೆ ಹೋಗಿದ್ದೆ. ನಾವೆಲ್ಲಿ ಕುಟ್ಟೋಣವ ಮನ್ಯಾಗ ಅಂತೇಳಿ. ಮತ್ತು ಸ್ವಲ್ಪ ಚಲೋ ಅದ ಅರ್ಶನ ಇಲ್ಲ ಅಂತ ನಾನು ನಿಂತು ಕುಟ್ಟಿಸ್ಕೊಂಡು ಬರಕ್ಕೆ ಹೋಗಿದ್ದೆ. ಅದು ಫೋನ್ ಕಾರ್ ಒಳಗೆ ಇತ್ತು. ಮತ್ತು ವಾಪಸ್ ಬಂದ ಫೋನ್ ಹಚ್ಚಿಸ್ತೀನಿ ಫೋನೇ ಹಚ್ಚಾತಿಲ್ಲ ನೀನೆ. ಅಯ್ಯೋ ನಮ್ಮವ್ವ, ನೀವು ಹೋಗಿದ್ದೇನೆ? ನಾನು ಅದನ್ನೇ ಹೇಳಕ್ಕೆ ಫೋನ್ ಹಚ್ಚಿದ್ದೆ ನಿನಗೆ, ಅರ್ಶನ ಕುಟ್ಟಿಸ್ಬೇಕವಾ ಅಂತೇಳಿ. ನೀ ಯಾಕೆ ಕಷ್ಟದಲ್ಲಿ ಕೆಡಿಸ್ಕೊಂತೀನಿ? ನಾನು ಅದೇನಿಲ್ಲ, ನಾನು ಮಾಡತ್ತೀನಿಲ್ಲ. ನೀ ಅದೇ ಅನ್ನೋ ಧೈರ್ಯದಿಂತ್ರ ಆರಾಮದಿನ ನೋಡುವ. ನಿಮ್ಮ ಅತ್ತಿಗೆಮ್ಮ ನಂಬ್ಕೊಂಡು ಕುಂತಿದ್ರೆ ಚಂಬ ಸಿಕ್ತಿತ್ತು ನಮಗೆ. ಸ್ವಲ್ಪ ರೈತೆ ನೋಡೋದಕ್ಕೆ ಅವ್ರ ಅತ್ತಿಗೆಮ್ಮನ ಕರ್ಕೊಂಡು ತಿರುಗಾಡಕ್ಕೆ ಹೋಗ್ಯಾವ ನೋಡು ಪ್ಯಾಟಿಗೆ. ನಾವು ಹೋಗಿ ಬಿಡುವ, ನಂಗೆ ಆ ಬೈನಿ ಬಗ್ಗೆ ಮಾತಾಡಕ್ಕೆ ಹೋಗ್ಬೇಡ, ಸುಮ್ಮನೆ ತಲೆ ಕೆಡ್ತಿತ್ತು ನಂಗೆ. ಸರಿ ತಗೋ, ಹೋಗ್ಲಿ ಬಿಡು. ಹಂಗಾಗ ಬೀಗರ್ ಫೋನ್ ಹಚ್ಚಿದ್ದೆ, ಈ ಕಡೆ ಜಯಕ್ಕ ಅವ್ರ ಮತ್ತು ಕುಸುಮಕ್ಕ ಅವ್ರ, ಅವರು ಅರ್ಶನ ಕುಟ್ಟಿಸಿಟ್ಟಾರಂತೆ. ಮತ್ತು ಆಲ್ಮೋಸ್ಟ್ ಎಲ್ಲನೂ ಮದುವೆ ತಯಾರಿ ಮುಗ್ದಿತ್ತಲ್ಲ ಅವ್ರದ್ದು. ಹೌದೇನ? ಇನ್ನೂ ಒಂದು ವಾರ ಉಳಿತು. ಇನ್ನು ಸ್ಟಾರ್ಟ್ ಮಾಡ್ಬೇಕು, ಮದುಮಗನ್ ಮಾಡ್ಬೇಕು, ಚಪ್ರ ಹಾಕಿಸ್ಬೇಕು. ಹಂಗಂಗೆ ಚಪ್ರ ಹಾಕ್ಸಕ್ಕೆ ಹೇಳ್ಯಾರಂತವೆ. ನಾಳೆ ಬಂದು ಚಪ್ರ ಹಾಕಿಸ್ತಾರಂತ 2 ಮನೆಗೆ. ಇಲ್ಲಿ ಹಾಕಿ ಅಲ್ಲಿ ಹಾಕ್ತಾರೆ, ಅಲ್ಲಿ ಹಾಕಿ ಇಲ್ಲಿ ಹಾಕ್ತಾರೆ ಗೊತ್ತಿಲ್ಲ. ಒಟ್ಟು ನಾಳೆನ ಮುಗಿಸ್ತಾರೆ ಚಪ್ರ ಹಾಕ್ಸೋದು. ಹೌದೇನ? ಚಲೋ ಆಗ್ಬಿಡು. ತಗೋಬೇತಿ ಯಪ್ಪ ಸಕಾತ ಕುಂದ್ರ ನಿಂತ ಬಂದ್ರತ್ತಿಲ್ಲ. ಸೂರಜ್, ನಾವು ಅಂದಂಗೆ ಸ್ವಲ್ಪ ಪೇಟೆಗೆ ಹೋಗ್ಬರೋಣ ಬಾರಪ್ಪ. ನಿಂಗೆ ಅದಕ್ಕೆ ಹೇಳಿದ್ರು ನನ್ನ ಮನೆಗೆ ಬಾ ಅಂತೇಳಿ. ಅದಕ್ಕೆ ಸುಮ್ಮನೆ ನಾನು ಅರ್ಶನ ಕುಡ್ಸ್ಕೊಂಬರಕ್ಕೆ ಹೋಗಿದ್ನಲ್ಲ, ಅದಕ್ಕೆ ಅಲ್ಲಿಂದ ಕರೆಸಿದ ಇಲ್ಲೇ ಬಂದೆ. ಸೊ ಪೇಟೆಗೆ ಹೋಗಿ ಮದುವೆಗೆ ತಯಾರಿಗೆ ಒಂದು ಸ್ವಲ್ಪ ಐಟಮ್ಸ್ ತೊಂಬರವು, ಅವು ತೊಂಬರೋಣಂತ. ಇನ್ನು ಇವು ಪ್ರೇಮ ಮತ್ತು ರಾಮ್ ಇಬ್ಬರು ಆಫೀಸ್ಗೆ ಹೋಗ್ಬಿಟ್ಟಾರಪ್ಪ.
ಅದಕ್ಕೆ ನೀವಿಬ್ರಾದ್ರೂ ಹೋದ್ರೆ ಸೂರಜ್ಗಾದ್ರ ಮನೆಗೆ ಬಿಟ್ಟು ಹೋದ್ರಿ ಅವ್ನು ಕರ್ಕೊಂಡು ಹೋಗ್ತೀರ ಅಂತಂದಿದ್ದೆ. ಹ್ಞೂ ಬೇ ಅತ್ತಿ ಅಣ್ಣ ಹೇಳಿದ್ದ ಅದಕ್ಕೆ ಇಲ್ಲೇದ ನಮ್ಮ ಮನ್ಯಾಗ ಇವತ್ತು. ಚಲೋ ಆತಪ್ಪ, ಬಾ ಹೋಗಿ ಬರೋಣ ಅಂತ. ಏನು ತರ ಕೊಟ್ಟಿಲಿ? ಸ್ವಲ್ಪ ಜಂಪರ್ ಪೀಸ್ ಅವು ಇವು ತರವದಾವ ಬೇ ಐಟಮ್ಗಳು. ಹೌದನ? ಸರಿ ತಗೋ ಹೋಗಿ ಬರ್ರಿ. ಇಲ್ಲಿ ಮನೆಯಾಗೂ ಯಾರಿಲ್ಲ, ನಾನು ಬರ್ಬೇಕಂದ್ರೆ ನಮ್ಮ ಮನೆಗೆ ಇರ್ತೀನಿ ಅಂತ ನೀವು ಹೋಗಿ ಬರ್ರಿ. ನೀ ಎಲ್ಲ ಅಡ್ಡಾಡ್ತಿ ಬಿಸಿಲೊಳಗೆ, ನಾ ಹೋಗಿ ಬರ್ತೀನಿ ತಗೋ. ಸರಿ ತಗೋರ್ವಾ ಹೋಗಿ ಬರ್ರಿ. ಬಾಲ ಹೋಗಿ ಬರೋಣ. ನಡಿ ಬೇ ಅತ್ತಿ ನಾ ರೆಡಿನ ಅದೇನೆ.